ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಡೆಯಲಿರುವ ನಮ್ಮ ನಡೆ ಪಾದಯಾತ್ರೆಯು ಮಾರ್ಚ್ 21ರ ಬೆಳಿಗ್ಗೆ 11 ಗಂಟೆಗೆ ಕುತ್ತಾರು ತಲುಪಿ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಕೊರಗಜ್ಜನ ಕ್ಷೇತ್ರದ ಕಾಣಿಕೆ ಡಬ್ಬಿ ಅಪವಿತ್ರಗೊಳಿಸುವ ಪ್ರಕರಣದ ಆರೋಪಿಗಳ ಬಂಧಿಸುವಲ್ಲಿ ವಿಫಲವಾಗಿದೆ. ಕಾರಣಿಕ ದೈವ ಕೊರಗಜ್ಜನ ಬಳಿ ದುಷ್ಟರಿಗೆ ಶಿಕ್ಷೆಯಾಗುವ ಉದ್ದೇಶದಿಂದ ಸಾಮೂಹಿಕ ಪ್ರಾರ್ಥನೆ ಕೈಗೊಳ್ಳುವ ನಿಟ್ಟಿನಲ್ಲಿ ದೈವಾರಾಧಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಉಳ್ಳಾಳ ಪ್ರಖಂಡ ಅಧ್ಯಕ್ಷ ನಾರಾಯಣ್ ಕುಂಪಲ ಹೇಳಿದರು. ಕುತ್ತಾರು ಆದಿಸ್ಥಳ ಕೊರಗಜ್ಜನ ಕಟ್ಟೆ ಬಳಿ ಗುರುವಾರ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬೇರೆ ಬೇರೆ ಕ್ಷೇತ್ರ ಅಲ್ಲಿಯ ಕಾಣಿಕೆ ಡಬ್ಬಿ ಇರಬಹುದು, ಆ ಕ್ಷೇತ್ರವನ್ನು ಅಪವಿತ್ರಗೊಳಿಸುವಂಥ ಕೆಲವೊಂದು ಚಟುವಟಿಕೆಗಳು ನಡೆದಿರುವುದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಕಡೆಯಿಂದ ಸಾಕಷ್ಟು ದೂರುಗಳನ್ನು ಕೂಡ ಇಲಾಖೆಗೆ ನೀಡಲಾಗಿದೆ. ಆರೋಪಿಗಳನ್ನು ಬಂಧಿಸುವಲ್ಲಿ ವೈಫಲ್ಯವನ್ನು ಕೂಡ ನಾವು ಕಂಡಿದ್ದೇವೆ. ಅದರ ವಿರುದ್ಧವಾಗಿ ಕ್ಷೇತ್ರದ ಕಾರಣಿಕ ದೈವ ಆ ಎಲ್ಲ ದುಷ್ಕರ್ಮಿಗಳಿಗೆ ಶಿಕ್ಷೆ ಕೊಡಬೇಕು. ಧಾರ್ಮಿಕವಾಗಿ ನಂಬಿರತಕ್ಕಂಥ ಎಲ್ಲ ಬಂಧುಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಮನುಷ್ಯ ಕಟ್ಟ ಕಡೆಗೆ ದೈವದ ಮೊರೆ ಹೋಗುವುದು ಸಹಜ. ಎಲ್ಲ ರೀತಿಯ ಪ್ರಯತ್ನ ವಿಫಲತೆ ಕಂಡಾಗ ದೈವದಲ್ಲಿ ಮೊರೆಯಿಡುವಂಥ ಸಂಪ್ರದಾಯ ಅನಾದಿ ಕಾಲದಿಂದ ಬಂದಿದೆ. ಅದೇ ರೀತಿ ನಾವು ಈ ಭಾಗದಲ್ಲಿ ಹಲವು ವಿದ್ಯಮಾನಗಳನ್ನು ಕಂಡಿದ್ದೇವೆ. ಆ ಎಲ್ಲ ವೈಫಲ್ಯತೆ ವಿರುದ್ಧವಾಗಿ ಪಾದಯಾತ್ರೆ ನಡೆಸಿ ಕೊನೆಗೆ ಆದಿಕ್ಷೇತ್ರವಾದ ಕುತ್ತಾರ್ನ ಕೊರಗಜ್ಜನ ಸನ್ನಿಧಾನದಲ್ಲಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರೆನ್ನದೆ ಭೇದವಿಲ್ಲದೆ ಎಲ್ಲರೂ ಬಂದು ಈ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕೊರಗಜ್ಜ ಆದಿಕ್ಷೇತ್ರದ ಆಡಳಿತ ಮುಖ್ಯಸ್ಥರ ರವೀಂದ್ರನಾಥ್ ಪುಂಜಾ, ವಿಶ್ವ ಹಿಂದೂ ಪರಿಷತ್ ಉಳ್ಳಾಳ ಗ್ರಾಮಾಂತರ ಅಧ್ಯಕ್ಷ ಪದ್ಮನಾಭ ಮರ್ಕೇದು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಸೇವಾ ಪ್ರಮುಖ್ ಪ್ರವೀಣ್ ಕುತ್ತಾರ್ ಉಪಸ್ಥಿತರಿದ್ದರು.